ಸರ್ ನನಗೆ ಸಲಗದಿಂದ ಅದು ಸಲಗಾಗೆ ಅದೇ ನಾವೆಲ್ಲ ಆರ್ಟಿಸ್ಟ್ ಅಲ್ಲ, ನಾವು ಏನೋ ಕೂಲಿ ಕೆಲಸ ಮಾಡ್ಕೊಂಡು ಇರೋದು. ಅವರು ಬರ್ಸಿದ್ರು ನಮ್ಗೆ ಗೊತ್ತಿರೋರು ಥರ ಒಂದು 30 ಜನ ಬರ್ಸಿದ್ರು. ಅದರಲ್ಲಿ ಸೆಲೆಕ್ಟ್ ಮಾಡಿದರು ಅಣ್ಣನೇ ಅವ್ರ ಮನೆಯಲ್ಲಿ ಒಂದು 10 ಜನನ ಸೆಲೆಕ್ಟ್ ಮಾಡಿದರು. ಅದರಲ್ಲಿ ನನ್ನ ಮೈನ ಸೆಲೆಕ್ಟ್ ಮಾಡಿದರು ಸರ್. ಯಾಕೆಂದರೆ ಸಲಗದಲ್ಲಿ ಅದು ಒಳ್ಳೆ ಸೀನ್, ಅದು ಕಿಲ್ಲಿಂಗ್ ಅದು ಇವಾಗ ಕೂಡ ಯಾರಿಗೂ ಮರೆಯೋಕ್ಕಾಗಲ್ಲ. ಅದು ಆ ಥರ ಅದು ಅವರು ಡೈರೆಕ್ಷನ್ ಅಂದಮೇಲೆ ಎಲ್ಲರೂ ಹೀರೋನೇ ಸರ್. ಅದರಲ್ಲಿ ಅವರು ಒಬ್ಬರೇ ಇಲ್ಲ, ಅಲ್ಲಿ ಟೋಟಲ್ ಎಷ್ಟು ಜನ ಇದ್ದಾರೆ ಅವರು ಎಲ್ಲರೂ ಹೀರೋನೇ. ಯಾಕೆಂದರೆ ಬೇರೆ ಪಿಕ್ಚರಲ್ಲಿ ಡೈರೆಕ್ಟ್ರು ಹೀರೋಗೇನೆ ಎಲ್ಲ ಇದು ಮಾಡೋದು, ಇಲ್ಲಿ ಜೊತೆಯಲ್ಲಿರೋರಿಗೆ ಬೇರೆ ಯಾರಿಗೂ ಆ ಥರ ಎಲ್ಲ ಕೊಡೋಲ್ಲ. ಇದು ಹೀರೋ ರೋಲ್ ನನಗೆ ಕೊಟ್ಟಿರೋದು ಸರ್ ಸಲಗದಲ್ಲಿ. ಅದು ಸುಮ್ಮನೆ ಹೇಳ್ಬಾರ್ದು, ಅದು ದೊಡ್ಡ ವಿಷಯ. ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್. ಸರಿ, ನಾನು ಈ ಪ್ರಶ್ನೆ ನಾನು ನಿಮಗೆ ಕೇಳಲ್ಲ, ಬಿಕಾಸ್ ನೀವು ಆಲ್ರೆಡಿ ಈಗ ಸಲಗದಲ್ಲಿ ಮಾಡಿದ್ರಿ. ಬಟ್ ಜಾಸ್ತಿ ಓಡಾಟ ಇತ್ತು ಮುಂಚೆ. ಬಟ್ ಈಗ ನೀವು ಅಂದ್ರೆ ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡ್ತಿದ್ರಿ ಎಲ್ಲರಿಗೂ, ಶಿವಣ್ಣ ಅವ್ರ ಫ್ಯಾಮಿಲಿ ಕಂಪ್ಲೀಟ್ ಎಲ್ಲರಿಗೂ ಮಾಡಿದ್ದೀರಾ. ಈಗ ದುನಿಯಾ ವಿಜಯ್ ಸರ್ ಜೊತೆ ಇದ್ದೀರಾ, ಉಪೇಂದ್ರ ಸರ್ ಜೊತೆನೂ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಬ್ಯಾಕ್ ಎಂಡಿಂದ ಈಗ ಫ್ರಂಟಿಗೆ ಬರ್ತಾ ಇದ್ದೀರಾ. ಸೊ ಮುಂದೆ ಹೆಂಗೆ ನಿಮ್ಗೆ ಕಂಟಿನ್ಯೂ ಆಗ್ಬೋದು ಸರ್? ಬ್ಯಾಕ್ ಎಂಡಲ್ಲಿ ಕೆಲಸ ಮಾಡೋದು ಒಂದು ಖುಷಿ ಇದೆ, ಅದು ಶ್ರೀಕಾಂತ್ ಸರ್ಗೆ ಕ್ರೆಡಿಟು. ಯಾಕೆಂದರೆ ಅವರೇ ಎಲ್ಲ ನೋಡ್ಕೋತಾ ಇರೋದು ಹೋಲ್ ಆ್ಯಂಡ್ ಸೋಲ್. ತಂದೆಯಾಗಿ ತಾಯಿಯಾಗಿ ನಿಂತ್ಕೊಂಡು ನಮ್ಮ ಜೊತೆಯಾಗಿ ನಿಂತು ಇವತ್ತು ನೋಡ್ಕೋತಾ ಇದ್ದಾರೆ. ಅವ್ರ ಸಪೋರ್ಟಿಂದ, ಅವ್ರ ಗೈಡೆನ್ಸಿಂದ ಪ್ರತಿಯೊಬ್ಬರ ಜೊತೆನೂ ಒಡನಾಟ ಅವರೇ ಇಡಿಸಿರೋದು. ನಮ್ಮ ಪುನೀತ್ ನೋಡ್ಕೋತಾರೆ ಅಂತ ಆ ಸಪೋರ್ಟಿಂದನೇ ಒಂದಷ್ಟು ಜನರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. ಮುಂದೆ ಸರ್ ನಾನು ಅಂದ್ಕೊಂಡಿರೋದು ಒಂದೇ, ಸರಸ್ವತಿ ಎಲ್ಲರಿಗೂ ಒಲಿಯಲ್ಲ. ಸರಸ್ವತಿ ಬಂದಾಗ ಕೈ ಮುಗಿದು ತಲೆ ಬಾಗಿಸಿ ಅದಕ್ಕೆ ಕೆಲಸ ಮಾಡೋಣ ಅಂತ. ಅದು ಏನು ಕೆಲಸ ಬಂದರೂ ಖುಷಿಯಾಗಿ ಮಾಡ್ತೀನಿ, ಕಲ್ತ್ಕೊಂಡು ಮಾಡ್ತೀನಿ. ತಪ್ಪಿದ್ರೆ ತಿದ್ದಿ ಸರಿ ಮಾಡಿ ಅಂತ ಕೇಳ್ಕೊತೀನಿ ಸರ್. ಅಂದರೆ ಈಗ ನೀವು ಆ್ಯಕ್ಟಿಂಗ್ ಅನ್ನೋ ಜರ್ನಿ ಸ್ಟಾರ್ಟ್ ಮಾಡಿದ್ದೀರಾ? ಗೊತ್ತಿಲ್ಲ, ಅದು ವಿಜಯ್ ಸರ್ ಕೈಯಲ್ಲಿ ಮಾಡಿಸ್ಬೋದು. ಅವ್ರಿಗೆ ಈಸಿ, ಅವರು ತುಂಬ ಜನ ಆ್ಯಕ್ಟ್ ಮಾಡಿಸೋದು ಈಸಿ ಅನ್ನಿಸ್ತು. ಆರ್ಟಿಸ್ಟ್ ಅಲ್ಲ, ಅವ್ರಿಗೆ ಗೊತ್ತೇ ಅಲ್ಲ, ಅವ್ರ ಹತ್ರ ಆ್ಯಕ್ಟಿಂಗ್. ಹೌದು, ಉಪ್ಪಿ ಸರ್ ಮೊನ್ನೆ UI ಅಂತ ಒಂದು ಪ್ರಮೋಷನ್ ವಿಡಿಯೋ ಕಂಟೆಂಟ್ ಮಾಡಿದ್ವಿ. ಆ ಪ್ರಮೋಷನಲ್ಲೂ ಆ್ಯಕ್ಟ್ ಮಾಡಿಸಿದ್ರು. ಉಪ್ಪಿ ಸರ್ ಅಂದರೆ ಅನಿಸ್ಬೇಕು ಅವ್ರಿಗೆ, ನಾವು ಹೋಗಿ ಸರ್ ನಂಗೆ ಒಂದು ಚಾನ್ಸ್ ಕೊಡಿ, ನನಗೆ ಆ್ಯಕ್ಟ್ ಮಾಡಿ ಅಂದರೆ ತುಂಬ ಫಿಲಮ್ ಮಾಡ್ಬಿಡ್ಬೋದಿತ್ತು. ನಮ್ಮನ್ನು ಕೇಳೋ ಒಂದಷ್ಟು ಜನ ಇರ್ತಾರೆ, ನಮ್ಗೊಂದು ಚಾನ್ಸ್ ಕೊಡಿಸಿ ಅಂತ. ಅವ್ರು ಫೀಲ್ ಆಗ್ಬಿಡ್ತಾರೆ, ಅಯ್ಯೋ ನಮಗೆ ಕೊಡಿಸ್ತಾ ಇಲ್ಲ ಇವರೇ ಮಾಡ್ತಾವ್ರೆ ಅಂತ. ಆ ವಿಷಯ ಬೇರೆನೇ ನಡೆದಿರುತ್ತಿಲ್ಲ. ಆ ಸಮಯಕ್ಕೆ ನಾವು ಯೂಸ್ ಆಗ್ತೀವಿ, ನಿಮ್ಗೆ ಸೂಟ್ ಆಗುತ್ತಾ ಮಾಡಿ ಅಂತಾರೆ. ಧೈರ್ಯ ಬೇಕು ನಮಗೆ. ಆ ಧೈರ್ಯ ತುಂಬಿದ್ರು ವಿಜಯ್ ಸರ್. ಆ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿದೆ. ಮುಂದಿನ ದಿನ ಗೊತ್ತಿಲ್ಲ ಸರ್, ಅದು ಹೆಂಗೆ ನಡ್ಕೊಂಡು ಹೋಗುತ್ತೆ, ದೇವ್ರು ಏನು ದಾರಿ ತೋರಿಸ್ತಾನೆ ಆ ದಾರಿಲಿ ನಡ್ಕೊಂಡು ಹೋಗೋದು. ಬಟ್ ಕೊನೆಯವರೆಗೂ ಶಿವಣ್ಣವ್ರ ಅಭಿಮಾನಿಯಾಗಿ, ವಿಜಯ್ ಸರ್ ಸ್ನೇಹಿತನಾಗಿ, ಅವ್ರ ಬಲಗೈ ಬಂಟನಾಗಿ ಶ್ರೀಕಾಂತ್ ಸರ್ ಜೊತೆ ಬದುಕ್ತೀನಿ, ಸಾಕ್ತೀನಿ ಸರ್. ಸರ್, ಇನ್ನು ಭೀಮಾ ವಿಷಯಕ್ಕೆ ಬರೋದಾದರೆ, ಸೊ ಇನ್ನೇನು ಸಿನಿಮಾ ರಿಲೀಸ್ ಹಂತದಲ್ಲಿದೆ. ಸೊ ಒಂದು ಅಂದರೆ ಟೆನ್ಷನ್ ಅಂತೂ ಇದ್ದೇ ಇರುತ್ತೆ, ಹೆಂಗೆ ತಗೊತಾರೆ ಅಂತ ನೀವು ಅವಾಗಲೇ ಹೇಳಿದ್ರಿ ಇದ್ರ ಬಗ್ಗೆ. ಬಟ್ ಈಗ ಸದ್ಯಕ್ಕಿರೋ ಒಂದು ಪರಿಸ್ಥಿತಿಗೆ ಒಂದು ಹಿಟ್ ಬೇಕಾಗಿರೋದ್ರಿಂದ ಯಾವ ಥರ ಒಂದು ಪ್ರಿಪ್ರೇಷನ್ ನಡೀತಾ ಇದೆ ಬ್ಯಾಕ್ ಎಂಡಲ್ಲಿ? ಸೊ ನಮಗೆ ಗೊತ್ತಿಲ್ಲದಿರೋ ವಿಷಯ ಏನಾದರೂ? ಸರ್, ನಿಮಗೆ ಗೊತ್ತಿಲ್ಲದಿರೋ ವಿಷಯ ಅಂದರೆ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ವಾಕಿಂಗ್ ಶುರು ಮಾಡ್ತಾರೆ ಸರ್. ಹೌದು, ಅದು ನೋಡಿದ್ದೀನಿ. ಅವರು 16,000 to 20,000 ಸ್ಟೆಪ್ಸ್ ಹಾಕ್ತಾರೆ. ಆಗಲೂ ಸಹ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ, ಟೈಮ್ ಮ್ಯಾಚ್ ಮಾಡೋಕ್ಕೋಸ್ಕರ. ಅದು ಮುಗಿದ ನಂತರನೂ ಇಂಟರ್ವ್ಯೂಸ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಕನ್ನಡ ಪಿಕ್ಚರ್ ಪ್ರವೀಣ್ ಅವರು ಏನು ಅರೇಂಜ್ಮೆಂಟ್ ಮಾಡಿದ್ದಾರೆ PRO, ಅವ್ರ ಕಡೆಯಿಂದ ಏನೇನು ಇಂಟರ್ವ್ಯೂಸ್ ನಡೀತಾ ಇದೆ ಅದಕ್ಕೊಂದು ಟೀಮ್ನ ಕಳಿಸಿದ್ದಾರೆ. ಅದ್ರ ಬಿಟ್ಟು ಸಪ್ರೇಟಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಒಂದಷ್ಟು ಆಟೋ ಸ್ಟಿಕ್ಕರ್ಸ್ ಮಾಡಿಸಿದ್ದಾರೆ. ಎಲ್ಲ ಅಂದರೆ ವಿಜಯ್ ಸರ್ಗೆ ಸಿನಿಮಾ ಗೆಲ್ಸೋಕ್ಕೆ ಏನೇನು ಮಾಡಬೇಕು, ಏನೇನು ಎಫರ್ಟ್ ಹಾಕಬೇಕು ಅನ್ನೋದೊಂದು ಐಡಿಯಾ ಇದೆ, ಒಂದು ನಾಲೆಜ್ ಇದೆ. ಆ ನಾಲೆಜ್ನ ನಮ್ಮೆಲ್ಲರಿಗೂ ಹೇಳಿ ಎಲ್ಲರ ಸಪೋರ್ಟ್ ತೊಗೊಂಡು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ನಡೀತಾ ಇದೆ. ಸಿನಿಮಾ 100% ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಯಾಕೆಂದರೆ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಫೇಲ್ಯೂರ್ ಆಗಲ್ಲ. ಅದಕ್ಕೆ August 9 ದಯವಿಟ್ಟು ಯಾರು ಮಿಸ್ ಮಾಡಬೇಡಿ. ಒಂದು ಸಲ ಅಲ್ಲ 2 ಸಲ ನೋಡಿ. ಅದು ಏನಕ್ಕೆ 2 ಸಲ ನೋಡಿ ಅಂತ ಹೇಳಿದೆ ಅನ್ನೋದನ್ನ ನೀವು ಥಿಯೇಟ್ರಿಗೆ ಹೋದಾಗ ಗೊತ್ತಾಗುತ್ತೆ. ಆ ಫೀಲು ಏನಪ್ಪ ಕರೆಕ್ಟ್ ಅಲ್ವ ಅವ್ರು ಹೇಳಿದ್ದು 2 ಸಲ ನೋಡು ಅಂತ. ಸೊ ಭೀಮಾ 2 ಸಲ ನೋಡೋ ಸಿನಿಮಾ ಸರ್. ಹೌದಾ? ಓಕೆ, 100% ಅನಿಸ್ತಿದೆ ಸರ್. ಅಂದರೆ 3 ಜನಕ್ಕೂ ಒಳ್ಳೆ ಮನಸ್ಸಿದೆ ಸರ್. ಆ ಒಳ್ಳೆ ಮನಸ್ಸೇ ಗೆಲ್ಲಕ್ಕೆ ಕಾರಣ, ಆ ಒಳ್ಳೆ ಮನಸ್ಸೇ ಪಲ್ಸ್ ಹಿಡಿಯೋಕ್ಕೆ ಕಾರಣ. ಅಂದರೆ ಜನರಿಗೆ ಹತ್ರ ಆಗ್ತಾರೆ, ಮೀಡಿಯಾದವ್ರನ್ನ ಪ್ರೀತಿಸ್ತಾರೆ, ಪ್ರತಿಯೊಬ್ಬರೂ ಮಾತಾಡಿಸ್ತಾರೆ, ಲೈವ್ ಆಗಿ ಬದುಕ್ತಾರೆ, ಅನಿಸಿದ್ನ ಹೇಳ್ತಾರೆ. ಒಳಗೊಂದು ಹೊರಗೊಂದು ಬದುಕಿಲ್ಲ. ಅಪ್ಪು ಸರ್ ಬಿಡಿ ದೇವರು, ಶಿವಣ್ಣ ಇವಾಗಿರೋ ದೇವರು. ವಿಜಯ್ ಸರು ನಮ್ಮಂಥ ಕಲಾವಿದರುಗಳಿಗೆ, ಒಬ್ಬ ಸಾಮಾನ್ಯ ವ್ಯಕ್ತಿಗಳಿಗೆ ದೇವರು. ತುಂಬ ಸಹಾಯ ಮಾಡುವಂಥ ಮನೋಭಾವ ಇದೆ. ಅಪ್ಪು ಸರಲ್ಲಿ ಏನು ಗುಣ ಇತ್ತು ಅದನ್ನು ಮೀರಿದಂಥ ಗುಣ ಆ್ಯಕ್ಚುಲಿ ಶಿವಣ್ಣನಲ್ಲೂ ಇದೆ, ತುಂಬ ಇದೆ. ಅದು ಇವತ್ತು ಬೇಡ.
ಆ ಸಮಯ ಬಂದಾಗ ಹೇಳ್ತೀನಿ. ಆ ಎರಡೂ ಗುಣನೂ ನಾನು ವಿಜಯ್ ಸರಲ್ಲೂ ನೋಡಿದ್ದೀನಿ. ತುಂಬ ಜನಕ್ಕೆ ಸಹಾಯಗಳು ಮಾಡಿದ್ದಾರೆ. ಆ ಸಹಾಯ ಪಡೆದಿರಲ್ಲ ನಾನು ಒಬ್ಬ. ನಾನು ಇಷ್ಟು ಅವ್ರ ಬಗ್ಗೆ ಮಾತಾಡೋದಕ್ಕೆ ಕಾರಣನೂ ಅದು ಒಂದು. ಆ ಕೃತಜ್ಞತೆನ ಇನ್ನು ಹೆಂಗೂ ಸಲ್ಲಿಸೋಕ್ಕಾಗಲ್ಲ, ಅವ್ರಿಗೆ ತೀರ್ಸೋಕ್ಕಾಗಲ್ಲ ಋಣ. ಈ ಥರ ಅವ್ರ ಬಗ್ಗೆ ಹೇಳಿ ಸಿನಿಮಾದಲ್ಲಿ ನಡೆಸಿ ಪ್ರಮೋಷನ್ ಮಾಡಿ ತೀರಿಸ್ಬೋದು ಸರ್. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಫೈನಲಿ ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಕನ್ನಡ ಜನತೆಗೆ? ಸೊ ಭೀಮಾ ಮೂಲಕ ಬರ್ತಾ ಇದ್ದೀರಾ, ಸೊ August 9th, ಸೊ ಹೇಳಿ ಸರ್. August 9th ಭೀಮಾ ಸಿನಿಮಾ ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ನಾನು ಹೇಳ್ಕೊಡೋದು ಇಷ್ಟೇ, ಒಂದು ಕುಟುಂಬ ಆದಮೇಲೆ ಎಲ್ಲ ಇರ್ತಾರೆ, ತಂದೆ ತಾಯಿ ಮಕ್ಕಳು ಎಲ್ಲರೂ ಫ್ರೆಂಡ್ಸು ಎಲ್ಲ ಇರ್ತಾರೆ ಒಂದು ಕುಟುಂಬ. ಸೊ ಕುಟುಂಬ ಸಮೇತ ಬಂದು ನೋಡೋವಂಥ ಸಿನಿಮಾ ಭೀಮಾ. ಸೊ ಭೀಮಾ ಅಲ್ಲಿ ಒಂದು ಸಾಮಾಜಿಕ ಕಳಕಳಿ ಒಂದು ವಿಷಯ ಇದೆ. ಆ ವಿಷಯ ನೀವು ಬಂದು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ತುಂಬ ನಿಮ್ಮ ಹೃದಯಕ್ಕೆ ಮುಟ್ಟುತ್ತೆ. ಸೊ ಬಂದ್ಬಿಟ್ಟು ನೀವು ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸರ್ ನಿಮಗೆ. ಸೊ ನಾನು ದಯವಿಟ್ಟು ಕೇಳ್ಕೊಳ್ಳೋದು ಎಲ್ಲ ಕನ್ನಡ ಜನತೆಯಲ್ಲಿ ಬಂದ್ಬಿಟ್ಟು ನಮ್ಮ ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ. ಬೇರೆ ಯಾವ ಪೈರಸಿ ಮಾಡಿದ್ರೆ ಅದ್ರ ಮೊಬೈಲಲ್ಲಿ ನೋಡಿದ್ರೆ ಅದು ಮಾಡೋಕ್ಕೆ ಹೋಗಬೇಡಿ. ನಮ್ಮ ಕನ್ನಡ ಚಿತ್ರಮಂದಿರಕ್ಕೆ ಬಂದು ಫಸ್ಟ್ ಡೇ ನೋಡಿ ಸರ್. ನಿಮಗೆ ಅದರಲ್ಲಿ 100% ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೆ. ಮಾಸ್ ಎಂಟರ್ಟೈನ್ಮೆಂಟ್ ಮೂವಿ ಭೀಮಾ. ಏನು ಸರ್ ಭೀಮಾ ಬಗ್ಗೆ ಸರ್? ಅದೇ August 9th ಬಂದು ಎಲ್ಲರೂ ನೋಡಬೇಕು. ನೋಡಿದ್ರೆ ಗೊತ್ತಾಗುತ್ತೆ ಭೀಮಾನ ಇಲ್ಲ ಏನು ಅಂತ. ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಸರ್ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ ಸಿನಿಮಾನ. 9th ಪ್ಲೀಸ್ ಬಂದು ವಾಚ್ ಮಾಡಿ. ನಿಮಗೆ ತುಂಬ ಒಳ್ಳೆಯ ವಿಷಯ ಇದೆ, ಎಂಟರ್ಟೈನ್ಮೆಂಟ್ ಇದೆ. ಖಂಡಿತ ನಗ್ನಗ್ತಾ ಖುಷಿಯಾಗಿ ಕಾಲ ಎತ್ಕೊಂಡು ಆಚೆ ಬರ್ತೀರಾ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.